ಹಾಯ್ ಫ್ರೆಂಡ್ಸ್, ನಿರೀಕ್ಷೆಯಂತೆ ಪ್ರಪ್ರಥಮ ಬಾರಿಗೆ ರಂಜಿ ಟ್ರೋಫಿಯನ್ನು ಜಮ್ಮು ಕಾಶ್ಮೀರ ತಂಡ ಕರ್ನಾಟಕದ ವಿರುದ್ಧ ಒಟ್ಟಾರೆ ಒಂದು ಮೊದಲನೇ ಇನ್ನಿಂಗ್ಸ್ನಲ್ಲಿ 587, ಎರಡನೇ ಇನ್ನಿಂಗ್ಸ್ನಲ್ಲಿ 342ಕ್ಕೆ 4, ಹತ್ತತ್ರ ಒಂದು 920 ರನ್ ತೆಗೆದುಬಿಟ್ಟು ಟ್ರೋಫಿಯನ್ನು ತಮ್ಮದಾಗಿಸ್ಕೊಳ್ತಾರೆ. ಕಂಗ್ರ್ಯಾಚುಲೇಷನ್ ಹೇಳಬೇಕು, ಯಾಕಂದರೆ ಕಣಿವೆ ರಾಜ್ಯದಲ್ಲಿ ಮೊದಲೇ ಬಾರಿಗೆ ಕ್ರಿಕೆಟನ್ನು ರಂಜಿ ಪಂದ್ಯ ಗೆದ್ದಿರೋದು ಒಂದು ವಿಶೇಷ ಏನಂದ್ರಪ್ಪ. ನಖ್ವಿ ಅವರು 7 ಬಾರಿ 5+10 ರಂಜಿ ಪಂದ್ಯದಲ್ಲಿ ಅದರಲ್ಲಿ 60 ವಿಕೆಟು ತೊಗೊಂಡಿರ್ತಾರೆ. ಮ್ಯಾನ್ ಆಫ್ ದಿ ಸೀರೀಜು ಕೂಡ ಅವರೇ ಪಡೀತಾರೆ. ನಖ್ವಿಗೆ ಕ್ರೆಡಿಟ್ ಸಲ್ಲಬೇಕಾಗುತ್ತೆ. ಇನ್ನೊಂದು ಬಿಟ್ಟರೆ ಅವರಲ್ಲಿ ಡೋಗ್ರಾ ಅಂತೇಳಿ ನಾಯಕ ಇದ್ದಾರೆ, ಅವರು ಹಿಮಾಚಲ್ ಪ್ರದೇಶದಲ್ಲಿ. ಅವ್ರದ್ದು ಒಂದು ಸಾಧನೆ ಅಂದರೆ 41 ವರ್ಷ ಅವರು ರಂಜಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಹಿಮಾಚಲ್ ಪ್ರದೇಶದೊಂದಿಗೆ 15 ವರ್ಷ ಆಡಿ ಈಗ ಅವರು ಜಮ್ಮು ಕಾಶ್ಮೀರ ನಾಯಕತ್ವ ವಹಿಸಿ ಮೊದಲ ಟ್ರೋಫಿಯನ್ನು ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಎರಡನೇ ಇನ್ನಿಂಗ್ಸ್ನಲ್ಲಿ ಜಮ್ಮು ಕಾಶ್ಮೀರ ಅವರು 342ಕ್ಕೆ 4, ಇಕ್ಬಾಲ್ ಅವರು 160 ರನ್ ತೆಗಿತಾರೆ. ಲೋಟ್ರಾ ಅವರು ಕೂಡ 101 ಅಜೇಯವಾಗಿ ಉಳಿತಾರೆ. ಪ್ರಸಿದ್ಧ ಕೃಷ್ಣ ಮೊದಲನೇ ಇನ್ನಿಂಗ್ಸ್ನಲ್ಲಿ 5, ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ 2 ವಿಕೆಟ್ ಪಡಿತಾರೆ. ಆದರೂ ಕರ್ನಾಟಕ 8 ಬಾರಿ ಚಾಂಪಿಯನ್, 6 ಬಾರಿ ರನ್ನರ್ ಅಪ್ ಪಡೆದಕ್ಕೆ ಖುಷಿ ಪಡೋಣ. ಕರ್ನಾಟಕ ನಮ್ಮ ಹುಬ್ಬಳ್ಳಿಯಲ್ಲೇ ಸೋತಿದ್ದರು, ನಮಗೆ ಬೇಜಾರಿದ್ದರೂ ಕೂಡ ಏನು ಮಾಡೋಕ್ಕಾಗಲ್ಲ. ಈಗ ಜಮ್ಮು ಕಾಶ್ಮೀರ ಅವರು ಅಲ್ಲಿ ಕಣಿವೆ ರಾಜ್ಯದಲ್ಲಿ ಕ್ರಿಕೆಟ್ ಬೆಳೀಲಿ. ಇನ್ನು ಅಬ್ದುಲ್ ಸಮದ್ ನಮಗೆ ಗೊತ್ತಿರೋದು ಡೋಗ್ರಾ ಬಿಟ್ಟರೆ ಅಬ್ದುಲ್ ಸಮದ್, ನಖ್ವಿ ಅವ್ರದ್ದು, ಇವ್ರದ್ದು ನಬಿ ಅವ್ರದ್ದು ಹೆಸರು ಕೇಳಿದ್ವಿ. ಬಿಟ್ಟರೆ ಜಮ್ಮು ಕಾಶ್ಮೀರ ಪ್ಲೇಯರ್ಗಳು ಗೊತ್ತಿರಲಿಲ್ಲ. ಇರ್ಫಾನ್ ಪಠಾನ್ ಅವರಿಗೆ ತುಂಬ ಸಪೋರ್ಟ್ ಕೊಡ್ತಾಯಿದ್ರು ಮುಂಚೆಯಿಂದ ಅನ್ನೋದು ಗೊತ್ತಿತ್ತು. ಬಿಟ್ಟರೆ ಅಂಥ ವಿಶೇಷ ಗೊತ್ತಿರಲಿಲ್ಲ. ಆದರೂ ನಾಳೆ ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಪ್ರಮುಖವಾಗಿ ಇನ್ನೊಂದು ಹೇಳಬೇಕಂದ್ರೆ ವಿದರ್ಭ ತಂಡ, ಜಾರ್ಖಂಡ್ ತಂಡ, ಆಮೇಲೆ ಇದು ಇವತ್ತು ಜಮ್ಮು ಕಾಶ್ಮೀರ, ಇವು ಡಿಫರೆಂಟ್ ತಂಡಗಳು, ಡಿಫರೆಂಟ್ ಟ್ರೋಫಿ. 3 ಟ್ರೋಫಿಗಳನ್ನು ಹೊಸದಾಗಿ ಫಸ್ಟ್ ಟೈಮ್ ಗೆಲ್ತಾರೆ. ವಿಜಯ್ ಹಜಾರೆ ಟ್ರೋಫಿಯನ್ನು ವಿದರ್ಭ ಕರ್ನಾಟಕದ ವಿರುದ್ಧ ಸತತ ಗೆಲ್ತಾರೆ ನೋಡಿ. 2 ಫೈನಲಲ್ಲಿ ಸೋತಾರೆ ಕರ್ನಾಟಕದವರು. ಇದು ರಂಜಿ ಫೈನಲ್ಲು ವಿಜಯ್ ಹಜಾರೆ, ಆಮೇಲೆ ಮುಸ್ತಾಕ್ ಅಲಿ ಟ್ರೋಫಿ ಜಾರ್ಖಂಡ್ ಅವರು ಇಶಾನ್ ಕಿಶನ್ ಅವರ ನೇತೃತ್ವದಲ್ಲಿ ಗೆಲ್ತಾರೆ. ಹಾಗಾಗಿ ಇದು ಒಂದು ವಿಶೇಷ ಅಂತ ಹೇಳಬೇಕು. ನಾಳೆ ವೆಸ್ಟ್ ಇಂಡೀಸ್ ವಿರುದ್ಧ ಸಂಡೇ ಈಡನ್ ಗಾರ್ಡನ್ ಮೈದಾನದಲ್ಲಿ ಇದುವರೆಗೂ 7 ಪಂದ್ಯ ಆಡಿದೆ, 7ಕ್ಕೆ 7 ಗೆದ್ದಿದೆ. ನಾಳೆ 8ನೇದು ಗೆಲ್ತಾರೆ. 2016 ಸೆಮಿಫೈನಲಲ್ಲಿ ಭಾರತವನ್ನು 190 ರನ್ಗಳನ್ನು ಟಾರ್ಗೆಟ್ ರೀಚ್ ಮಾಡಿ ನಮ್ಮ ವಿರಾಟ್ ಕೊಹ್ಲಿ, ನಮ್ಮ ಅಸಂಖ್ಯಾತ 100 ಕೋಟಿ ನಮ್ಮ ಭಾರತದ ಆಸೆಯನ್ನು ನುಚ್ಚು ನೂರು ಮಾಡಿದಂಥ ವೆಸ್ಟ್ ಇಂಡೀಸಿಗೆ ತಕ್ಕ ಪಾಠ ಕಲಿಸಲೇಬೇಕು. ನಾಳೆ ನಮ್ಮ ಬ್ಯಾಟ್ಸ್ಮನ್ಗಳು ಫಾರ್ಮ್ ಬಂದಾಯಿತು. ಬಾಲರ್ಗಳು ನಾಳೆ ಕೈಚಳಗ ತೋರಿಸ್ಬೇಕು. ಏನೇ ಆಗಲಿ 212 ರನ್ ಹೊಡೆದ್ರು, ಫರಾನ್ ಅವರು 2 ಸೆಂಚುರಿ ಹೊಡೆದ್ರು ಕೂಡ ಶ್ರೀಲಂಕಾದವರು 147 ರೀಚ್ ಆಗ್ತಾರೆ. ಮ್ಯಾಚ್ ಗೆಲ್ತಾ ಇದ್ರು ಪರವಾಗಿಲ್ಲ.